ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಮಹದೇಶ್ವರ ಬೆಟ್ಟಕ್ಕೆ ಬೆಂಗಳೂರಿಂದ ಹೇಗೆ ಹೋಗೋದು ಹಾಗೆ ಅಲ್ಲಿ ದೇವಸ್ಥಾನದ ರೂಮ್ಗಳನ್ನ ಹೇಗೆ ಬುಕ್ ಮಾಡೋದು ಅಂತ ಹೇಳ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಬೆಂಗಳೂರು ಸ್ಯಾಟಲೈಟ್ ನಿಲ್ದಾಣದಿಂದ ಮಹದೇಶ್ವರ ಬೆಟ್ಟಕ್ಕೆ ಬೆಳಗಿನ ಜಾವ 4:30 ಬಸ್ಗಳ ವ್ಯವಸ್ಥೆ ಮಾಡಲಾಗಿದೆ. ಈ ಬಸ್ಸು ರಾಮನಗರ, ಚನ್ನಪಟ್ಟಣ, ಮದ್ದೂರು, KM ದೊಡ್ಡಿ, ಮಳವಳ್ಳಿ, ಕೊಳ್ಳೇಗಾಲ, ಹನೂರು ಈ ರೂಟ್ ಅಲ್ಲಿ ಹೋಗುತ್ತೆ. ನಾನ್ ಸ್ಟಾಪ್ ಆಗದೆ ಇರೋ ಕಾರಣ ನೀವು ಎಲ್ಲಿ ಬೇಕಾದ್ರೂ ಬಸ್ ನ ಹತ್ತಬಹುದು. ಬೆಟ್ಟದಿಂದ ಬೆಂಗಳೂರು ಕಡೆಗೆ ಲಾಸ್ಟ್ ಬಸ್ ಇರೋದು 6:15. ನಾನು ನನ್ನ ಫ್ರೆಂಡು ನಮ್ಮೂರು KM ದೊಡ್ಡಿಯಿಂದ ಹೊರಟಿದ್ದು ಮಧ್ಯಾಹ್ನ ಆಗಿದ್ರಿಂದ ಅಲ್ಲೋಗಿ ತಲುಪಿದ್ದು 5 ಗಂಟೆ ಆಗಿತ್ತು. ಹೋಗಿದ್ ಲೇಟ್ ಆಗಿದ್ರಿಂದ ಲಾಸ್ಟ್ ಬಸ್ ಸಹ ಮಿಸ್ ಆಗುತ್ತೆ ಅಂತ ಗೊತ್ತಾಗಿ ರೂಮ್ ಬುಕ್ ಮಾಡೋದಕ್ಕೆ ಇನ್ಫಾರ್ಮೇಶನ್ ಸೆಂಟರ್ ಹತ್ರ ಹೋದ್ವಿ. ನಾವಿಬ್ರೆ ಹುಡುಗಿರು ಹೋಗಿದ್ರಿಂದ ಹಾಗೆ ಅನ್ಮ್ಯಾರಿಡ್ ಇದ್ದಿದ್ರಿಂದ ನಮ್ಗೆ ರೂಮ್ ಕೊಡೋದಕ್ಕೆ ನಿರಾಕರಿಸಿದ್ರು. ಐನಲ್ಲಿ ಇಬ್ರೆ ಹುಡುಗಿರು ಇದ್ದಿದ್ರಿಂದ ಅವ್ರಿಗೆ ಸ್ವಲ್ಪ ಕನಿಕರ ಬಂದು ನಮ್ಮಪ್ಪ ಅಮ್ಮನ ಜೊತೆ ಅವ್ರು ಮಾತಾಡಿ ಆಮೇಲೆ ರೂಮ್ ಕೊಟ್ರು. ನಮ್ ರೂಮ್ ಹೀಗಿತ್ತು ನೋಡೋದಕ್ಕೆ. ಹಾಗೆ ನಾವ್ ಇದಕ್ ಪೇ ಮಾಡಿದ್ದು 600 rupees ಪರ್ ನೈಟ್. ಈ ರೂಲ್ಸ್ ಬಂದು ಸಿಂಗಲ್ ಪರ್ಸನ್ ಗೆ ಹಾಗೂ ಅನ್ಮ್ಯಾರಿಡ್ ಪೀಪಲ್ ಗೆ ರೂಮ್ ನ ಕೊಡಬಾರ್ದು ಅಂತ. ಹಾಗಾಗಿ ನಮ್ಗೆ ರೂಮ್ ಕೊಡೋದಕ್ಕೆ ನಿರಾಕರಿಸಿದ್ದು. ಬೆಟ್ಟದಲ್ಲಿ ಪ್ರತಿದಿನ ಸಂಜೆ ಸುಮಾರು 7 ಗಂಟೆಗೆ ಚಿನ್ನದ ತೇರ್ನ ಎಳಿತಾರೆ. ಆ ದಿನ ಅಷ್ಟೆಲ್ಲ ಸ್ಟ್ರಗಲ್ ಮಾಡಿದ್ ನಮ್ಗೆ ಆ ತೇರ್ನ ನೋಡೋ ಅವಕಾಶ ಸಿಕ್ತು. ಚಿನ್ನದ ತೇರ್ನ ನೋಡ್ಕೊಂಡು ನಾವು ಹೋಗಿದ್ದು ಊಟ ಮಾಡಕ್ಕೆ ದಾಸೋಹ ಭವನಕ್ಕೆ. ಊಟ ಆದ್ಮೇಲೆ ಮಾದಪ್ಪನ ದರ್ಶನ ಮಾಡಿ ಪ್ರದಕ್ಷಿಣೆ ಹಾಕಿದ್ಮೇಲೆ ನಮ್ಗೆ ನೆಮ್ಮದಿ ಅನ್ಸ್ತು. ದರ್ಶನಕ್ಕೆ ರಾತ್ರಿ 8:30 ಅವಕಾಶ ಇರುತ್ತೆ. ಬೆಳಿಗ್ಗೆ ರೂಮ್ ಖಾಲಿ ಮಾಡ್ಬೇಕಾದ್ರೆ ನಾವ್ ಈ ಫಾರ್ಮ್ ನ ತೋರಿಸಿ ಡೆಪಾಸಿಟ್ ಅಮೌಂಟ್ ನ ಈಸ್ಕೊಂಡು ಅಲ್ಲಿಂದ ಹೊರಟ್ವಿ. ಬೆಟ್ಟಕ್ಕೆ ಹೋದ್ಮೇಲೆ ಪ್ರಸಾದ ತಗೊಳ್ಳಿಲ್ಲ ಅಂದ್ರೆ ಹೇಗೆ? ಹಾಗಾಗಿ ಲಾಡು ಕೌಂಟರ್ಗೆ ಹೋಗಿ ಲಾಡು ತಗೊಂಡು ಪಕ್ಕದಲ್ಲಿದ್ದಂತಹ ನಮ್ ಗಜಕೇಸರಿ ಅವ್ರನ್ನ ನೋಡ್ಕೊಂಡು ಇನ್ನೊಂದ್ಸಲ ಮಾದಪ್ಪನ ದರ್ಶನ ಮಾಡ್ಕೊಂಡು ನಾವ್ ಅಲ್ಲಿಂದ ಬೆಂಗಳೂರಿಗೆ ಹೊರಟ್ವಿ. ಬೆಟ್ಟದಿಂದ ಮಂಡ್ಯ, ಮೈಸೂರು, ಚಾಮರಾಜನಗರ ಕಡೆ ಹೋಗೋ ಬಸ್ಗಳೆಲ್ಲ ಸಿಗುತ್ತೆ. ಧನ್ಯವಾದಗಳು.